ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ಕೂಡ ನಾನು ತುಂಬಾನೇ ಒಂದು ಯೂಸ್ಫುಲ್ ಆಗಿರುವಂತ ಹಾಗೂ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ತಗೊಂಡು ಬಂದಿದ್ದೀನಿ. ಏನದು ಟಾಪಿಕ್ ಅಂತ ಹೇಳಿದ್ರೆ ಅಡಿಕ್ಷನ್ಸ್. ಯಾವುದೆಲ್ಲ ಅಡಿಕ್ಷನ್ಸಿಗೆ ನಾನು ಇವತ್ತು ತಗೊಂಡು ಬಂದಿರುವಂತ ಏನು ರೆಮಿಡಿಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಇದು ತುಂಬಾನೇ ಒಂದು ಡಿಫ್ರೆಂಟ್ ಆಗಿರೋಂಥ, ನೀವೆಲ್ಲೂ ಕೇಳದೆ ಇರೋಂಥ ಒಂದು ರೆಮಿಡಿನ ತಗೊಂಡು ಬಂದಿದ್ದೀನಿ ನಾನು. ಸೊ ಎಲ್ಲರಿಗೂ ಗೊತ್ತಿದೆ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಲ್ಲಿ ನಾವೇನ್ ತಗೊಂಡ್ವಿ, ವೂಲ್ಫ್ ಅನ್ನ ತಗೊಂಡಿದ್ದೀವಿ. ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಷ್ಟೊಂದು ಪಾಪ್ಯುಲರ್ ಆಗಿ ರಿಸಲ್ಟ್ ಅನ್ನ ಕೊಟ್ಟಿದೆ ಅಂತಂದ್ರೆ, ಮತ್ತೊಂದು ನೇಚರ್ ಅಲ್ಲೇ ಇರುವಂತ ಯೂನಿವರ್ಸ್ ನಮಗೆ ಸಾಕಷ್ಟು ಒಂದು ಗಿಫ್ಟ್ಗಳನ್ನ ಕೊಟ್ಟಿದೆ. ಎಲ್ಲಾ ತರದ ಒಂದು ಅನಿಮಲ್ಸ್, ಇನ್ಸೆಕ್ಟ್ಸ್, ಬರ್ಡ್ಸ್ ಗಳಿಂದ ನಾವು ಒಂದು ಎನರ್ಜಿಯನ್ನ, ಪವರ್ ಅನ್ನ, ಹಾಗೆ ಆ ಒಂದು ಅನಿಮಲ್ ಸ್ಪಿರಿಟ್ ಬಂದು ನಮಗೆ ಹೆಲ್ಪ್ ಮಾಡೋದನ್ನ ನಾವು ನಿಮಗೆ ಹೊಸದಾಗಿ ಹೊಸ ರೀತಿಯಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಇವತ್ತು ಮೇನ್ ಆಗಿ ತಗೊಂಡು ಬಂದಿರೋವಂಥದ್ದು ಅಡಿಕ್ಷನ್, ಚಟಗಳು ಅಂತಾನು ಹೇಳ್ಬೋದು, ಇನ್ನೂ ಹೆಚ್ಚಿಗೆ ಅಂದ್ರೆ ದುಶ್ಚಟಗಳು ಅಂತಾನು ಹೇಳ್ಬೋದು. ಕುಡಿತ ಸಾಕಷ್ಟು ಜನರ ಜೀವನವನ್ನು ಸ್ಪಾಯಿಲ್ ಮಾಡಿದೆ ಹಾಗೂ ಬದುಕನ್ನು ಸಹ ಸ್ಪಾಯಿಲ್ ಮಾಡಿದೆ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ವಿಡೋ ಆಗಿದ್ದಾರೆ, ಡೈವರ್ಸ್ ತಗೊಂಡಿದ್ದಾರೆ, ಸಿಂಗಲ್ ಪೇರೆಂಟ್ ಅಂತ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ಕುಡಿತ ಅಂದ ತಕ್ಷಣನೇ ಬರೀ ಗಂಡಸರು ಮಾತ್ರ ಕುಡಿತಾರೆ ಅಂತಲ್ಲ, ಹೆಂಗಸರು ಕೂಡ ಕುಡಿತಾ ಇದ್ದಾರೆ. ಈ ಕುಡಿತದ ಈ ಚಟಗಳಲ್ಲಿ ಹೆಣ್ಣು ಗಂಡು ಅನ್ನುವಂಥದ್ದು ಸರಿ ಸಮಾನ ಆಗಿ ಹೋಗ್ಬಿಟ್ಟಿದೆ. ಯಾರು ನೋಡಿದ್ರು ಮತ್ತೆ ಅದೊಂದು ಫ್ಯಾನ್ಸಿ ಆಗಿ, ಫ್ಯಾಷನ್ ಆಗಿ, ಅದು ಇವಾಗ ಅಡ್ವಾನ್ಸ್ಡ್ ಆಗಿರುವಂತ ಒಂದು ಅಡಿಕ್ಷನ್. ನೀವು ಡ್ರಿಂಕ್ ಹಾಕಲ್ವಾ ಅಂತ ಹೇಳಿದ್ರೇನೆ ಅಲ್ಲಿ ಎಲ್ಲಿ ಯಾರಿಗೆ ಮರ್ಯಾದೆ ಹೋಗ್ಬಿಡುತ್ತೋ ಅನ್ನೋಷ್ಟು ಆ ಒಂದು ಅಡಿಕ್ಷನ್ಸ್ ನ ಆ ಮಟ್ಟಕ್ಕೆ ಒಂದು ಪಾಪ್ಯುಲಾರಿಟಿ ತಗೊಂಡ್ಬಿಟ್ಟಿದೆ. ಅದ್ರ ಜೊತೆಗೆ ಡ್ರಗ್ಸ್, ಇದೆಲ್ಲ ಸಮಾಜದಲ್ಲಿ ನಾವು ಇದನ್ನ ತುಂಬಾನೇ ಒಂದು ಆಘಾತಕಾರಿ, ಅಪಾಯಕಾರಿಯಾಗಿರುವಂತ ಹಾಗೂ ಅಪರಾಧಗಳಿಗೆ ದಾರಿ ಮಾಡಿಕೊಡುವಂತ ಅಡಿಕ್ಷನ್ಸ್ಗಳು ಇದೆಲ್ಲ. ಸ್ಕೂಲ್ ಮಕ್ಕಳಿಂದನೇ ಸಾಕಷ್ಟು ಈ ಡ್ರಗ್ ಅಡಿಕ್ಟ್ ಆಗಿರುವಂತ ಮಕ್ಕಳುಗಳು, ತುಂಬಾ ಕಷ್ಟ ಆಗಿದೆ ಪೇರೆಂಟ್ಸ್ಗಳಿಗೆ ಮಕ್ಕಳನ್ನ ನೋಡ್ಕೊಳ್ಳೋ ಅಂತದ್ದು. ಸೋಷಿಯಲ್ ಮೀಡಿಯಾದಿಂದ ನಾವು ಸಾಕಷ್ಟು ನೆಗೆಟಿವ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಬೇಗ ಸಿಗೋಂತ ಒಂದು ಮೀಡಿಯಾ ಅಂದ್ರೆ ಅದು ಸೋಷಿಯಲ್ ಮೀಡಿಯಾ. ಎಲ್ಲಿ ಹೇಗೆ ಸುಲಭ ರೀತಿಯಲ್ಲಿ ಸಿಗುತ್ತೆ ಅನ್ನೋದು ಎಲ್ಲ ಇನ್ಫಾರ್ಮೇಶನ್ ನಮಗೆ ಸೋಷಿಯಲ್ ಮೀಡಿಯಾದಿಂದ ಸಿಗ್ತಾ ಇದೆ. ಅಂಥದ್ರಲ್ಲಿ ಈ ಅಡಿಕ್ಷನ್ಸ್ಗಳು, ಚಟ, ದುಶ್ಚಟಗಳಿಗೆ ನಾನು ತುಂಬಾನೇ ಒಂದು ಒಳ್ಳೆಯ ರೆಮಿಡಿಯನ್ನ ತಗೊಂಡು ಬಂದಿದ್ದೀನಿ. ನಾನು ಹೇಳಿದಾಗೆ ಕುಡಿತದ ಚಟ ಇರಬಹುದು, ಡ್ರಗ್ ಅಡಿಕ್ಷನ್ಸ್ ಇರ್ಬೋದು, ಇವಾಗೆಲ್ಲ ಮೊಬೈಲ್ ನೋಡೋದು ಕೂಡ ಒಂದು ಅಡಿಕ್ಷನ್ ಆಗಿದೆ. ನಾವು ವಿಡಿಯೋಸ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ತೀವಿ, ರೀಲ್ಸ್ ಗಳನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ತೀವಿ. ಯಾವುದೋ ಒಂದು ಸರ್ಚ್ ಮಾಡ್ತಾ ಇದೀವಿ, ಗೂಗಲ್ ಸರ್ಚ್ ಮಾಡ್ತಾ ಇದೀವಿ ಅಂದ್ರೆ ನಿರಂತರವಾಗಿ ಸರ್ಚ್ ಮಾಡುವಂಥದ್ದು. ಇವತ್ತು ನೀವು ದಾರಿಯಲ್ಲಿ ಹೋಗುವಾಗ ನೋಡಿ, ಮೊಬೈಲ್ ಇಲ್ಲದೆ ಇದ್ರೆ ಅವ್ರ ಕೈಯಲ್ಲಿ ನಡೆಯಕ್ಕೂ ಆಗಲ್ಲ, ಏನೂ ಇಲ್ಲ. ಒಂದು ಹೋಟೆಲ್ಗೆ ಹೋದ್ರು 10 ಜನ ಕೂತಿದ್ದಾರೆ ಅಂದ್ರೆ 10 ಜನ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀವಿ. ಮನೇಲಿ 2 ಇದ್ದಾರೆ ಅಂದ್ರೆ 2 ಕೈಯಲ್ಲೂ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀವಿ. ಇಷ್ಟೊಂದು ಮೊಬೈಲ್ ಅಡಿಕ್ಷನ್ಸ್ ಆಗಿದೆ. ಮಕ್ಕಳಲ್ಲಿ ಸಾಕಷ್ಟು ನೈಲ್ ಬೈಟ್ ಮಾಡುವಂತ ಅಡಿಕ್ಷನ್ ಇದೆ. ಹಾಗೆ ಫಿಯರ್ ಆದ ತಕ್ಷಣನೇ ಕೆಲವೊಂದು ಮಕ್ಕಳಲ್ಲಿ ಒಂಥರ ಕೈಯೆಲ್ಲ ಬೆವರುವಂಥದ್ದು, ಆಂಗ್ಸೈಟಿ ಆಗುವಂಥದ್ದು, ಆ ಭಯ ಇದೆಲ್ಲದೂ ಕೂಡ ಒಂದಲ್ಲ ಒಂದು ರೀತಿಯಾದ ಒಂದು ಅಡಿಕ್ಷನ್ಸ್ಗಳು. ಕೋಪ ತಾಪ ಆದ ತಕ್ಷಣ ಕೆಲವರು ಅಲ್ಲಿ ಕಡಿತಾರೆ. ಇದೆಲ್ಲದೂ ಕೂಡ ಒಂದಲ್ಲ ಒಂದು ರೀತಿಯಾದ ಒಂದು ಚಟಗಳು, ದುಶ್ಚಟಗಳು ಅಂತಾನೆ ಹೇಳ್ಬೋದು. ಇಂಥ ಒಂದು ಯಾರೆಲ್ಲ ಕುಡಿತಕ್ಕೆ ಬಲಿಯಾಗಿ, ಡ್ರಗ್ಗಳಿಗೆ ಬಲಿಯಾಗಿ, ಎಷ್ಟೋ ಜನ ಕೆಲವೊಂದು ಮೆಡಿಸನ್ಗೆ ಅಡಿಕ್ಟ್ ಆಗಿರ್ತಾರೆ. ಎಷ್ಟೋ ಜನಕ್ಕೆ
ಸುಮ್ಮನೆ ಒಂದು ಜಾಗದಲ್ಲಿ ಕುತ್ಕೊಂಡ್ರು ಅಂದ್ರೆ ಅವ್ರು ಮತ್ತೆ ಆಕ್ಟಿವ್ ಆಗೋದೇ ಇಲ್ಲ, ಅದು ಕೂಡ ಅಡಿಕ್ಷನ್ನೇ. ಒಂದು ಕಡೆ ಕುತ್ಕೊಂಡು ಯೋಚನೆ ಮಾಡಿ 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 ಅವರು ನೆಗೆಟಿವ್ ಥಾಟ್ಸ್ಗಳಲ್ಲೇ ಇದ್ದು 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 ಕೊನೆಗೆ ಆಂಗ್ಸೈಟಿ, ಡಿಪ್ರೆಷನ್ ಅನ್ನೋ ಥರನೂ ಹೊರಟೋಗ್ತಾರೆ. ಎಷ್ಟೋ ಜನಕ್ಕೆ ನಿದ್ದೆ, ತಿಂಡಿ ತಿಂದ ತಕ್ಷಣ ಮಲ್ಕೊಳ್ಳೋದು, ಊಟ ಆದ ತಕ್ಷಣ ಮಲ್ಕೊಳ್ಳೋದು, ಮಾತೆತ್ತಿದ್ರೆ ಬೆಡ್ ಮೇಲೆ ಮಲ್ಕೊಳ್ಳೋದು, ಇದೆಲ್ಲದೂ ಅಡಿಕ್ಷನ್ಸೇ. ಎಷ್ಟೋ ಥರದ ನಮ್ಮ ಜೀವನ ಬದುಕಿನಲ್ಲಿ ಸಾಕಷ್ಟು ಅಡಿಕ್ಷನ್ಸ್ಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇದು ಎಲ್ಲದಕ್ಕೂ ನಾನು ನಿಮಗೆ ಇವತ್ತು ತಗೊಂಡು ಬಂದಿರೋ ಅಂತೂ ಯಾವುದು ತಗೊಂಡು ಬಂದಿದ್ದೀನಿ ನಾನು ಪರಿಹಾರ ಅಂತ ಹೇಳಿದ್ರೆ ಟ್ಯಾರೆಂಟುಲಾ. ಕೇಳಿದ್ರೇನೆ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲೂ ಯಾವ ಒಂದು ವಿಡಿಯೋದಲ್ಲೂ ನಾವು ಇದನ್ನು ನೋಡಿಲ್ಲ. ಇದೇನಪ್ಪ ಇವರು ಟ್ಯಾರೆಂಟುಲಾ ಅಂತ ಹೇಳಿ ತಗೊಂಡು ಬಂದಿದ್ದಾರಲ್ಲ, ಖಂಡಿತ ಹೌದು. ಅನಿಮಲ್ ಸ್ಪಿರಿಟ್ಸ್, ಅನಿಮಲ್ ಎನರ್ಜಿ, ಅನಿಮಲ್ ಪವರ್ ಅನ್ನೋದು ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಬರೀ ಮನುಷ್ಯರಷ್ಟೇ ಅಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರೋವಂಥದ್ದು. ಅದಕ್ಕೆ ನಾನು ಅವಾಗಲೇ ನಿಮಗೆ ಹೇಳಿದೆ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದನ್ನ ಸಾಕಷ್ಟು ನೀವು ಪರಿಹಾರಗಳನ್ನ ತಗೊಂಡಿದ್ದೀರಿ. ವೂಲ್ಫ್ ಸ್ಪಿರಿಟ್ ಬಂದು ನಮ್ಮ ಕಷ್ಟ ಕಾಲದಲ್ಲಿ ಇದನ್ನ ಸಹಾಯ ಮಾಡಿ ನಮ್ಮ ಎಲ್ಲ ಒಂದು ವಿಶಸ್ನ ಫುಲ್ಫಿಲ್ ಮಾಡಿಕೊಟ್ಟಿದೆ. ನಮ್ಮ ವಿಶ್ ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳಿ ಇವತ್ತು ವರ್ಲ್ಡ್ ಫೇಮಸ್ ಆಗಿರೋದು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಅದರಲ್ಲಿ ನಾನು ಅದೇ ಥರದೇ ಅನಿಮಲ್ ಸ್ಪಿರಿಟ್ಸ್ಗಳು ಹೇಗೆಲ್ಲ ಕೆಲಸ ಮಾಡ್ತಾ ಇದೆ, ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆಯಾ? ನಿಮಗೆ ಸಾಕಷ್ಟು ಅನಿಮಲ್ ಸ್ಪಿರಿಟ್ಸ್ಗಳ ಬಗ್ಗೆ ನಾನು ಮುಂದೆ ಬರುವಂತ ವಿಡಿಯೋಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ನಮ್ಮ ಜೊತೆನಲ್ಲಿ ಬದುಕ್ತಾ ಇರೋ ಪ್ರತಿಯೊಂದು ಅನಿಮಲ್ ಬರ್ಡ್ಸ್ಗಳು ನಮಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ, ಯಾವ ರೀತಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ನಾವು ಪ್ರತಿಯೊಂದು ಮೂಡು ಆಫ್ ಆಗಿದೆ, ಸ್ಯಾಡ್ ಆಗಿದೆ, ದುಃಖದಲ್ಲಿದ್ದೀವಿ, ಕೋಪದಲ್ಲಿದ್ದೀವಿ, ಇಷ್ಟೆಲ್ಲ ಇರುವಾಗ ಯಾವ ಅನಿಮಲ್ ಬಂದು ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಕೂಡ ಮುಂದೆ ಬರುವಂತ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನಾನು ಇವತ್ತು ತಗೊಂಡಿರುವಂತದ್ದು ಟ್ಯಾರೆಂಟುಲಾ. ಇದು ನೋಡಿ ಒಂದು ಸ್ಪೈಡರ್. ಇದು ಇಲ್ಲಿ ಎಲ್ಲೋ ನಮಗೆ ನೋಡಕ್ಕೆ ಸಿಗೋದಿಲ್ಲ. ದೊಡ್ಡ ದೊಡ್ಡ ಕಾಡುಗಳಲ್ಲಿ ಮರಗಳ ಮೇಲೆ ಇದು ವಾಸ ಮಾಡುತ್ತೆ. ಇದು ಯಾವುದೇ ಒಂದು ಇದರ ಸ್ಪಿರಿಟ್, ಇದರ ನೇಮ್ ಹೇಗಿದೆ ಅಂದ್ರೆ, ಹೇಗೆ ನಾವು ವೂಲ್ಫ್ ಅಂತ ಕರೆದ ತಕ್ಷಣನೇ ನಮಗೆ ಹೆಂಗೆ ಎನರ್ಜಿ ನಮ್ದು ಚೇಂಜಸ್ ಆಗ್ತಾ ಹೋಗುತ್ತೆ, ನೆಗೆಟಿವ್ ಇಂದ ಪಾಸಿಟಿವ್ ಆಗ್ತಾ ಹೋಗ್ತೀವಿ, ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಅದೇ ತರನೇ ಈ ಟ್ಯಾರೆಂಟುಲಾ ಅಂತ ನಾವು ಇದನ್ನ ಚಾಂಟ್ ಮಾಡ್ತಾ ಹೋದಾಗ ಯಾವುದೇ ಒಂದು ಅಡಿಕ್ಷನ್ಸ್ ಇದರಿಂದ ನಾವು ಬಹಳ ಬೇಗ ಮುಕ್ತಿಯನ್ನ ಹೊಂದಬಹುದು. ಇಲ್ಲಿ ನೋಡಿ ಡಿಸ್ಕ್ಲೈಮರ್ ಆಗ್ತಾ ಇದ್ದೀನಿ. ಇದು ಏನು ಅಂದ್ರೆ ಡಿಸ್ಕ್ಲೈಮರ್. ಕರೆಕ್ಟ್ ಆಗಿ ಡಿಸ್ಕ್ಲೈಮರ್ನ ಓದ್ಕೊಳ್ಳಿ. ಏನಪ್ಪಾ ಇದು ಡಿಸ್ಕ್ಲೈಮರ್ ಅಂತ ಹೇಳಿದ್ರೆ, ಯಾವುದೇ ಒಂದು ಅಡಿಕ್ಷನ್ಗೆ ನೀವು ಈ ಒಂದು ಟ್ಯಾರೆಂಟುಲಾ ಚಾಂಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅಡಿಕ್ಷನ್ ಇರೋರು ಸೈಡ್ ಎಫೆಕ್ಟ್ಗಳು ತುಂಬಾ ಆಗುತ್ತೆ. ನಿಮಗೆ ಗೊತ್ತಿದೆ, ಕುಡಿತದ ಚಟವನ್ನ ಸಡನ್ ಆಗಿ ಬಿಡಿಸ್ಬಿಟ್ರೆ ಅವರ ಆರೋಗ್ಯದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಏರುಪೇರುಗಳಾಗುತ್ತೆ. ಅವರನ್ನ ಕರ್ಕೊಂಡೋಗಿ ಏನ್ ಮಾಡ್ಬೇಕು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬೇಕಾಗಿರುತ್ತೆ, ರಿಹ್ಯಾಬ್ ಸೆಂಟರ್ಗಳಿಗೆ ಅವರನ್ನ ಅಡ್ಮಿಟ್ ಮಾಡ್ಬೇಕಾಗಿರುತ್ತೆ. ಈ ತರದ್ದೆಲ್ಲ ಸೈಡ್ ಎಫೆಕ್ಟ್ಸ್ಗಳು ಅವ್ರಿಗೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಡಿಸ್ಕ್ಲೈಮರ್ ಏನ್ ಹಾಕಿದೀನಿ, ಯಾರೆಲ್ಲ ಈ ಟ್ಯಾರೆಂಟುಲಾ ಚಾಂಟ್ ಮಾಡ್ತಾ ಹೋಗ್ಬೇಕಾದ್ರೆ ಸೈಡ್ ಎಫೆಕ್ಟ್ಸ್ಗಳು ಏನಾದ್ರೂ ಬರುತ್ತಾ ಇದನ್ನ ನೀವು ನೋಡ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲದಾಗೇನೆ ನೀವು ಕುಡಿತದ ಚಟ, ಡ್ರಗ್ ಅಡಿಕ್ಷನ್ಸ್, ಇನ್ನು ಏನೇನೆಲ್ಲ ಅಡಿಕ್ಷನ್ಸ್ ಇದೆಯೋ ಅದರಿಂದ ನೀವೇ ಇದನ್ನ ಸ್ಲೋ ಡೌನ್ ಮಾಡ್ಕೊಳ್ತಾ ಬರ್ತಾ ಇರುವಾಗ ನಿಮಗೆ ಗೊತ್ತಿಲ್ಲದೇನೆ ಇಷ್ಟು ದಿವಸ ನೀವು ನಿಮ್ಮ ದೇಹ ಮನಸ್ಸಿಗೆ ತಗೊಂಡಂತ ಆ ನೆಗೆಟಿವ್ ಏನಿರುತ್ತೆ, ಟಾಕ್ಸಿಕ್ ಏನಿರುತ್ತೆ, ನಿಮ್ಮ ಬಾಡಿ ಇಂಬ್ಯಾಲೆನ್ಸ್ ಆದ್ರೂ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊದಲೇ ನಾನು ಇದನ್ನ ಹೇಳಿರ್ತೀನಿ, ಯಾವ್ದಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೋಡ್ಕೊಳ್ಳೋಣ ಯಾವ ರೀತಿಯಾಗಿ ಇದನ್ನ ನಾವು ಮಾಡಬೇಕು ಅಂತ. ಮನೆಯಲ್ಲಿ ನಿಜವಾಗ್ಲೂ ಯಾರೆಲ್ಲ ಕುಡಿತದ ಚಟ, ಡ್ರಗ್ ತಗೊಳ್ಳೋವಂಥದ್ದು
ಇದೆಲ್ಲ ಇನ್ನು ಎಲ್ಲ ಚಟಗಳಿಗೆ ಇಲ್ಲ ನಾನು ಈ ಚಟದಿಂದ ಹೊರಗಡೆ ಬರಬೇಕು ಅಂತ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೋ ಅವರಿಗೆ ನಾವು ಡೈರೆಕ್ಟ್ ಆಗಿ ಈ ಟ್ಯಾರೆಂಟುಲಾ ಅಂತ ಹೇಳಿ ಸತತವಾಗಿ ಈ ವರ್ಡ್ ಇಟ್ಕೊಂಡು ಚಾಂಟ್ ಮಾಡ್ತಾನೆ ಇರಬೇಕು. ಮತ್ತೊಮ್ಮೆ ಹೇಳ್ತೀನಿ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ ಎಷ್ಟು ನಾವು ಚಾಂಟ್ ಮಾಡ್ತಾ ಇದ್ವೋ ಅದೇ ತರನೇ ಟ್ಯಾರೆಂಟುಲಾ ಅಂತ ಹೇಳ್ಬಿಟ್ಟು ಈ ವರ್ಡ್ ಹೇಳ್ತಾ ಹೇಳ್ತಾ ನೀವು ಚಾಂಟ್ ಮಾಡ್ತಾ ನನ್ನ ಒಂದು ಈ ಕೆಟ್ಟ ದುರಭ್ಯಾಸದಿಂದ, ದುಶ್ಚಟದಿಂದ, ಈ ಚಟದಿಂದ ನಾನು ಮುಕ್ತಿ ಹೊಂದಬೇಕು ಅಂತ ಸ್ಟ್ರಾಂಗ್ ಮೈಂಡ್ ಅನ್ನ ಅವರು ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಕೇಳಲೇಬೇಡಿ, ಎಷ್ಟು ಸಾರಿ ಅಂತ ಕೇಳಬೇಡಿ. ಇವರು ಫ್ರೀ ಇರುವಾಗ ಎಲ್ಲ ಈ ಟ್ಯಾರೆಂಟುಲಾ ಅಂತ ಹೇಳಿ ಇದನ್ನ ಚಾಂಟ್ ಮಾಡಲೇಬೇಕಾಗುತ್ತೆ. ಓಕೆನಾ? ಈಗ ಚಟ ದುರಭ್ಯಾಸಗಳನ್ನ ಇಟ್ಕೊಂಡಿರೋ ಅಂತವ್ರು ನೋಡಿ, ಚೈನ್ ಸ್ಮೋಕರ್ಸ್ ಇರ್ತಾರೆ, ನಿರಂತರವಾಗಿ ಸ್ಮೋಕ್ ಮಾಡ್ತಾನೆ ಇರ್ತಾರೆ. ಯಾರ ಕೈಗೂ, ಯಾವ ಫ್ಯಾಮಿಲಿ ಮೆಂಬರ್ಸ್ ಕೈಗೂ ಹೇಳಿದ್ರೆ ಇದು ಸಿಗೋದಿಲ್ಲ. ಸೊ ಹೀಗಿರುವಾಗ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ಆರೋಗ್ಯವಾಗಿರ್ಲಿ ಅಂತ ಹೇಳಿ ಅವರ ಹೆಸರಿನಲ್ಲಿ ನೀವು ಕೂಡ ಈ ಒಂದು ವಿಶ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಬಹುದು. ಟ್ಯಾರೆಂಟುಲಾ ಅಂತ ಅವರ ಹೆಸರು ಹೇಳಿ, ಈಗ ನನ್ನ ಗಂಡ ಈ ಕುಡಿತದ ಚಟದಿಂದ ಮುಕ್ತಿ ಹೊಂದಲಿ ಅಂತ ಹೇಳಿ ಟ್ಯಾರೆಂಟುಲಾ ಅಂತ ನೀವು ಚಾಂಟ್ ಮಾಡಿ. ನನ್ನ ಮಗ ಈ ಡ್ರಗ್ ಅಡಿಕ್ಟ್ ಇಂದ, ಕುಡಿತದ ಚಟದಿಂದ, ಅಥವಾ ಇನ್ನೇನು ಚೈನ್ ಸ್ಮೋಕರು, ಮೊಬೈಲ್ ಅಡಿಕ್ಷನ್ ಏನೇನಿದೆಯೋ ಅದನ್ನ ನೀವು ಹಾಕೊಳ್ಳಿ, ಅದರಿಂದ ಮುಕ್ತಿಯನ್ನ ತಗೊಂಡಿದ್ದಾನೆ ಅಂತ ಹೇಳಿ ಅದನ್ನು ಕೂಡ ಮನೆಯವರು ಇದನ್ನ ಮಾಡ್ಕೊಂತ ಬನ್ನಿ. ತಾಯಿ ಆದವರು, ತಂದೆ ಆದವರು ಮಕ್ಕಳಿಗೆ ಸರಿಯಾಗಿ ನೀವು ಇದನ್ನ ಮಾಡ್ತಾ ಬಂದ್ರೆ ರಿಸಲ್ಟ್ ಅಂತೂ ಪಕ್ಕ. ನೀವು ಇದರಲ್ಲಿ ನೀವೇ ನನಗೆ ಕಮೆಂಟ್ ಮುಖಾಂತರ ಹೇಳ್ತೀರಿ. ನಿರಂತರವಾಗಿ 15 ದಿವಸ, 20 ದಿವಸ, 1 ತಿಂಗಳಲ್ಲಿ ಅವರು ಯಾವ ಒಂದು ಅತಿರೇಕಕ್ಕೆ ಹೋಗಿರುವಂತ ದುಶ್ಚಟಗಳೆಲ್ಲ 50%, 25% ಇಳಿತಾ 1 ತಿಂಗಳಲ್ಲಿ ನಿಮಗೆ ಸಾಕಷ್ಟು ಉತ್ತರಗಳು ಬರುತ್ತೆ. ಟ್ಯಾರೆಂಟುಲಾ ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಸ್ಪಿರಿಟ್, ಅದು ಬಂದು ನಿಮ್ಮನ್ನ ಹೆಲ್ಪ್ ಮಾಡುತ್ತೆ. ಈ ತರ ಎಲ್ಲ ದುಶ್ಚಟಗಳಿಂದ ನೀವು ಮುಕ್ತಿಯನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಟ್ಯಾರೆಂಟುಲಾ ಈ ಒಂದು ವರ್ಡ್ ಅನ್ನ ನೀವು ಚಾಂಟ್ ಮಾಡ್ತಾ ಹೋಗಿ. ಓಕೆನಾ? ಸೊ ಈಗ ಮತ್ತೊಂದು ನಿಮಗೆ ರೆಮಿಡಿಗಳನ್ನ ಕೊಡೋದೇನು ಅಂತ ಹೇಳಿದ್ರೆ ಈ ಟ್ಯಾರೆಂಟುಲಾ ಇದು ಪಿಕ್ಚರು ನಿಮಗೆ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾರಿಗೆಲ್ಲ ದುಶ್ಚಟಗಳನ್ನ, ದುರಭ್ಯಾಸಗಳೆಲ್ಲ ಇದೆಯೋ ಅದನ್ನ ನೋಡಿದಾಗೆಲ್ಲ ಟ್ಯಾರೆಂಟುಲಾ ನಮ್ಮ ಮೈಂಡಿಗೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಹಾಗೆ ನೀವು ಮಲಗುವಾಗ ರಾತ್ರಿ ಪಿಲ್ಲೋ ಕೆಳಗೆ ಈ ಒಂದು ಪಿಕ್ಚರ್ಗಳನ್ನ ಇಟ್ಕೊಳ್ಬಹುದು. ನಿಮ್ಮ ರೂಮ್ಗಳಲ್ಲಿ ಈ ಒಂದು ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಳ್ಬಹುದು. ಯಾರಿಗೆಲ್ಲ ದುಶ್ಚಟಗಳಿಂದ ಮುಕ್ತಿಯನ್ನ ಪಡೆಯಲೇಬೇಕು ಅಂತ ಮನಸಾರ ಇಚ್ಛೆ ಪಟ್ಟಿದ್ದೀರೋ, ನೀವು ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು ಈ ಟ್ಯಾರೆಂಟುಲಾ ಪಿಕ್ಚರು, ಹಾಗೆ ನೀವು ವರ್ಬಲಿ ಏನ್ ಹೇಳಬೇಕು, ಟ್ಯಾರೆಂಟುಲಾ ನನ್ನಲ್ಲಿರುವಂತ ಈ ದುಶ್ಚಟಗಳನ್ನ ನಾನು ಸಂಪೂರ್ಣವಾಗಿ ಬಿಟ್ಟಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಿ ಇದನ್ನ ಹೇಳ್ತಾ ಹೋಗಿ. ಹಾಗೆ ಮನೆಯಲ್ಲಿ ಕೂಡ ಪೇರೆಂಟ್ಸ್ಗಳು, ಅದರಲ್ಲೂ ತಾಯಿಯಂದ್ರು, ಗಂಡನೋ ಮಕ್ಕಳು ಈ ತರ ಎಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ಅಡಿಗೆ ಮಾಡಿ ಅವರಿಗೆ ಬಡಿಸುವಾಗ ಟ್ಯಾರೆಂಟುಲಾ ಅಂತ ಹೇಳ್ಬಿಟ್ಟೇನೆ ಅವರಿಗೆ ಅಡಿಗೆಯನ್ನ ಬಡಿಸುವಾಗ ಆ ಸ್ಪಿರಿಟ್ ಏನಿರುತ್ತೆ ಅಲ್ವಾ, ಆ ಸ್ಪೈಡರ್ ಸ್ಪಿರಿಟ್ ಅಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಆ ಎನರ್ಜಿ ಲೆವೆಲ್ ಅವರಲ್ಲಿ, ಮೈಂಡ್ ಅಲ್ಲಿ ಅವ್ರಿಗೆ ಆ ಒಂದು ಚೇಂಜಸ್ ಆಗ್ತಾ ಹೋಗುತ್ತೆ. ಯಾರಿಗೆ ಈ ಚಟಗಳಿಂದ ದೂರ ಇರಬೇಕು ಅಂತ ಅನ್ಕೊಂಡಿದ್ದಾರೋ ಅವರಿಗೆ ಟ್ಯಾರೆಂಟುಲಾ ಈ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ ನಿಮಗೆ ಅನ್ನಿಸ್ಬೋದಲ್ವಾ, ಇದೇನಪ್ಪಾ ಯಾವುದೋ ಒಂದು ಸ್ಪೈಡರ್ನ ತಗೊಂಡ್ಬಿಟ್ಟು ಆ ಟ್ಯಾರೆಂಟುಲಾ ಅಂತ ಹೇಳ್ಬಿಟ್ಟು ಇವರು ನಮ್ಗೆ ವಿಡಿಯೋನ ಕೊಟ್ಟಿದ್ದಾರೆ ಅಂತ. ನೋಡಿ, ಯಾರಿಗೆಲ್ಲ ದುಶ್ಚಟದಿಂದ ಮುಕ್ತಿಯನ್ನ ಹೊಂದಬೇಕು ಅಂದ್ರೆ ಟ್ಯಾರೆಂಟುಲಾ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡಿಕೊಡುತ್ತೆ. ಅದಕ್ಕೇನೆ ನಾನು ವೂಲ್ಫ್ ಅನ್ನ ನಿಮಗೆ ಸಾಕಷ್ಟು ಬಾರಿ, ನಾವು ವೂಲ್ಫ್ ಅಷ್ಟೇ ಅಲ್ಲ, ತುಂಬಾ ಅನಿಮಲ್ಸ್ಗಳಿದ್ದಾವೆ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇರುವಂತದ್ದು. ಮನೆಯಲ್ಲಿ ಈಗ ನಾವೇನ್ ಮಾಡ್ತೀವಿ, ಫಿಶ್ ಟ್ಯಾಂಕ್ ಇಡ್ತೀವಿ, ಅಂದ್ರೆ ಅಕ್ವೇರಿಯಂನ ನಾವು ಇಟ್ಕೊಳ್ತೀವಿ. ಅಲ್ಲೂ ಕೂಡ ಎನರ್ಜಿ ಮೇಲೇನೆ ಆ ಮೀನುಗಳು ಮನೆಯಲ್ಲಿ ಹೇಗಿದೆ,
ಎಷ್ಟಿದೆ, ಎಷ್ಟು ಸತ್ತೋಯ್ತು, ಎಷ್ಟು ಬದುಕ್ತು, ಎಲ್ಲವೂ ವಾಸ್ತು ಪ್ರಕಾರನೇ ನಾವು ಅದನ್ನ ನೋಡ್ತಾ ಹೋಗುವಂಥದ್ದು. ನೆಗೆಟಿವ್ ಎಷ್ಟಿದೆ, ಪಾಸಿಟಿವ್ ಎಷ್ಟಿದೆ, ಅದ್ರ ಪ್ರಕಾರನೇ ಫಿಶು ಎಷ್ಟು ಡೆತ್ ಆಯ್ತು ಅಂತ ಹೇಳಿ ನಾವು ನೋಡುವಂಥದ್ದು. ಇಷ್ಟೆಲ್ಲ ನಮಗೆ ನೇಚರಿಂದ ಕನೆಕ್ಟ್ ಆಗಿರುವಂಥದ್ದು. ನೇಚರು ನಮಗೆ ಸಾಕಷ್ಟು ಕೊಟ್ಟಿದೆ. ಆದ್ರೆ ನಾವೇನ್ ಮಾಡಿದೀವಿ, ಬರೀ ನಮ್ಮ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಗಿಡ, ಮರ, ಪಕ್ಷಿ, ಪ್ರಾಣಿಗಳಲ್ಲೂ ಸಹ ಇಷ್ಟೊಂದು ಎನರ್ಜಿ ಇರೋದನ್ನ ಸೋಷಿಯಲ್ ಮೀಡಿಯಾದಿಂದ ನಿಮ್ಮ ಮನೆಗಳಿಗೆ ತಲುಪ್ತಾ ಇದೆ. ಇವಾಗ ನೀವು ಇದರಲ್ಲಿ ಕನ್ಫ್ಯೂಷನ್ ಆದ್ರೆ ನಾನು ಮತ್ತೊಂದು ನಿಮಗೆ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ನೋಡಿ, ಮನಿ ಪ್ಲಾಂಟ್ ಅಂತಿದೆ, ಸ್ನೇಕ್ ಪ್ಲಾಂಟ್ ಅಂತಿದೆ, ಜೇಡ್ ಪ್ಲಾಂಟ್ ಅಂತ ಇದೆ, ಸೊ ಸ್ಪೈಡರ್ ಪ್ಲಾಂಟ್ ಅಂತ ಇದೆ. ಇದೆಲ್ಲದೂ ಅಷ್ಟೇ ಎನರ್ಜಿ ಪವರ್ ಕೊಡುತ್ತೆ, ವಾಸ್ತುನ ರೆಡಿ ಮಾಡ್ಕೊಳ್ಬಹುದು. ಇದೆಲ್ಲ ನಾವು ಹೇಳ್ತೀವಿ ಅಲ್ವಾ. ಒಂದು ಗಿಡದಿಂದನೇ ನಮ್ಮ ಮನೆಯ ವಾಸ್ತುವನ್ನ ನಾವು ರೆಡಿ ಮಾಡ್ಕೊಳ್ಬಹುದು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನೇಚರು ಪ್ರತಿಯೊಂದರಲ್ಲೂ ಭಗವಂತ ಅವನದೇ ಆದ ಒಂದು ಶಕ್ತಿಯನ್ನ ಕೊಟ್ಟು ಎಲ್ಲರನ್ನು ಕಾಪಾಡ್ತಾ ಇದ್ದಾನೆ. ಇಲ್ಲಿ ಯಾರು ಕೆಳಗಿಲ್ಲ, ಯಾರು ಮೇಲಿಲ್ಲ. ಸೊ ಹೀಗಿರುವಾಗ ಪ್ರತಿಯೊಂದರಲ್ಲೂ ಕೂಡ ನಮ್ಗೆ ಶಕ್ತಿ ಅನ್ನೋದು ಸಿಗ್ತಾ ಇದೆ. ಟ್ಯಾರೆಂಟುಲಾ ಈ ಒಂದು ಎಲ್ಲ ಅಡಿಕ್ಷನ್ ಇಂದ ಮುಕ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ಇದನ್ನ ಮಾಡಿ ನೋಡಿ, ನಿಮಗೆ ಸಾಕಷ್ಟು ಪರಿಹಾರಗಳು ಸಿಗುತ್ತೆ. ನಿಜವಾಗ್ಲೂ ಇದು ತುಂಬಾನೇ, ಯಾಕೆಂದ್ರೆ ನಾವು ನಮ್ಮ ಸುತ್ತಮುತ್ತ ಕೆಲಸ ಮಾಡುವಂತ ಜನಗಳಿಗೆ ಇದನ್ನ ಕೊಟ್ಟು ಈ ಉತ್ತರವನ್ನ ನೋಡಿ ಈಗ ನಾನು ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ. ಸೊ ನಿಮ್ಗೂ ಕೂಡ ನಿಮ್ಮ ಆರೋಗ್ಯ, ನಿಮ್ಮ ಆಯುಷು ವೃದ್ಧಿಯಾಗಲಿ ಅಂತ ಹೇಳ್ತಾ, ಇಂಥ ದುಶ್ಚಟಗಳಿಂದ ದೂರ ಇದ್ದು ಸಾಮಾಜಿಕವಾಗಿ ನಾವು ಎಲ್ಲರೂ ಆರೋಗ್ಯ ಹಾಗೂ ಸಮಾಜದ ಸ್ವಸ್ಥವನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ಕೊಡ್ತಾ ಇದ್ದೀನಿ. ಮತ್ತೆ ನಾನು ಮುಂದೆ ತುಂಬಾ ಒಂದು ಯೂಸ್ಫುಲ್ ಆಗಿರೋ, ಇಂಟ್ರೆಸ್ಟಿಂಗ್ ಆಗಿರೋ ಅಂತ ಒಂದು ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.